ನಮಸ್ಕಾರ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಈ ದಿನ ವಿಶೇಷವಾದಂಥ ಒಂದು ವಿಡಿಯೋ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಈರುಳ್ಳಿ ಬೆಳೆಗಾರರು ಈರುಳ್ಳಿ ಬೆಳೆದು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಮತ್ತು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರರು ದರ ಏರಿಕೆ ಮತ್ತು ಇಳಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಕಷ್ಟಗಳು ಒಳಗಾಗ್ಯಾರ ಅನ್ನೋದನ್ನು ನಿಮ್ಮ ಕಣ್ಮುಂದೆ ಇದೆ ಸ್ನೇಹಿತರೆ. ವಿಜಯಪುರ ಮತ್ತು ಚಿಕ್ಕಬಳ್ಳಾಪುರ, ಬಾದಾಮಿ, ಬಾಗಲಕೋಟೆ, ಹುಬ್ಬಳ್ಳಿ, ರಾಯಚೂರು ಈ ಭಾಗಗಳಲ್ಲಿ ಹೆಚ್ಚಿನ ಈರುಳ್ಳಿ ಬೆಳೆಯುವ ರೈತರಿದ್ದಾರೆ. ಈ ರೈತರಿಗೆ ಈರುಳ್ಳಿ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿಯೂ ಸರಿಯಾದ ಪ್ರಮಾಣದಲ್ಲಿಯೂ ಈರುಳ್ಳಿ ಬರಲಿಲ್ಲ. ಯಾಕಂದರೆ ಹೆಚ್ಚಿನ ಮಳೆಯಾಗಿ ಹೆಚ್ಚಿನ ಕೊಳೆ ಬಂದು ಈರುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ 160% ಭಾಗ ಭೂಮಿಯಲ್ಲೇ ಕೊಳೆತು ಹೋಯ್ತು ಈ ವರ್ಷ. ಅದೊಂದು ಹಾನಿ. ಮತ್ತು ಮಾರ್ಕೆಟ್ಗೆ ಬಂದರೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರ ಇಲ್ಲ. ಹೀಗಾಗಿ ರೈತರುಗಳು ಯಾರು ಕೇಳೋರಿಲ್ಲದಂತಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಈ ದಿನದ ಎಲ್ಲ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ನಮ್ಮ ಈರುಳ್ಳಿ ಬೆಳೆಗಳಿಗೆ ರೇಟ್ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ವಿಡಿಯೋಕ್ಕೆ ಹೋಗೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ದಿನ ಅಪ್ಡೇಟ್ಗಾಗಿ ಮತ್ತು ಈರುಳ್ಳಿ ಬೆಲೆ ಆಗಲಿ, ಶುಂಠಿ ಬೆಳೆ ಆಗಲಿ, ಅವುಗಳ ಮಾಹಿತಿ ಮತ್ತು ಈರುಳ್ಳಿ ಬೆಳೆಯುವ ಮಾಹಿತಿ ಮತ್ತು ಮೆಕ್ಕೆಜೋಳ ಬೆಳೆಯುವ ಮಾಹಿತಿ ಮತ್ತು ಮಾರುಕಟ್ಟೆಯ ಮಾಹಿತಿಗಳನ್ನು ಅಪ್ಡೇಟ್ಗಳನ್ನು ಪಡೆಯುವುದಕ್ಕಾಗಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ವಿಶೇಷವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತು ಯಾವ ಜಿಲ್ಲೆಗಳಲ್ಲಿ ಮತ್ತು ಯಾವ ಮಾರುಕಟ್ಟೆಗಳಲ್ಲಿ ದರ ಎಷ್ಟಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮತ್ತು ನಮ್ಮ ರೈತರಿಗೆ ಈ ರೀತಿ ಸಂಕಷ್ಟ ಯಾಕೆ ಒದಗಿ ಬರ್ತೈತಿ ದರ ಇಳಿಕೆಯಲ್ಲಿ ಮತ್ತು ರೈತರಲ್ಲಿ ತಪ್ಪು ಮಾಡೋದು ಏನು ಅನ್ನೋದನ್ನು ಸ್ವವಿವರವಾಗಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ಈ ಮಾರುಕಟ್ಟೆಗಳ ದರಗಳನ್ನ ನೋಡ್ಕೊಂಡು ಬರೋಕ್ಕಿಂತ ಮೊದಲು ನಮ್ಮ ರೈತರಿಗೆ, ಈರುಳ್ಳಿ ಬೆಳೆಯುವ ರೈತರಿಗೆ ಆಗಲಿ, ಎಲ್ಲ ಬೆಳೆಗಳನ್ನ ಬೆಳೆಯುವ ರೈತರಿಗೆ ನಾನು ಹೇಳ್ಕೊಳ್ಳೋದು ಏನಪ್ಪ ಅನ್ನೋದಾದರೆ, ಮತ್ತು ನನಗೆ ಕಾಮೆಂಟ್ ಮಾಡುವ ಸ್ನೇಹಿತ ಮಿತ್ರರಿಗೆ ಅವರು ಯಾವ್ಯಾವ ರೀತಿ ಕಾಮೆಂಟ್ ಮಾಡಿ ಹಾಕ್ತಾರೆ. ಆ ರೀತಿ ಮಾಡಿದರೆ ತಪ್ಪಾಗ್ತೈತೆ ರೀ. ಅದು ನಾವು ಆಯಾ ಮಾರುಕಟ್ಟೆ ಆಯಾ ಜಿಲ್ಲೆಗಳಲ್ಲಿ ಯಾವ ದರ ಇದೆ ಅನ್ನೋದರ ಮಾಹಿತಿ ಪ್ರಕಾರ ನಾವು ದರಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರ್ತೀವಿ. ಒಬ್ಬೊಬ್ಬರು ಇದು ಸುಳ್ಳು ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ. ನಾವು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳೋದಿಲ್ಲ ಸ್ನೇಹಿತರೆ. ನಾವು ಏನಪ್ಪ, ರೈತರಿಗೆ ಒಂದು ಅನುಕೂಲ ಆಗಬೇಕು. ಈಗ ಒಂದು ಹಳ್ಳಿ ಕಡೆ ಜನ ಏನು ಮಾಡಿಬಿಡ್ತಾರಂದರೆ, ಇದೊಂದು ತಪ್ಪು. ಯಾವ ರೀತಿ ತಪ್ಪು ಮಾಡ್ತಾರಂದರೆ, ಈ ಮಧ್ಯವರ್ತಿಗಳು ಮತ್ತು ಈ ಕಾಳು ಸಂತೆಯಲ್ಲಿ ಮಾರಾಟ ಮಾಡುವವರಿಗೆ ಈ ಬೆಳೆಗಳನ್ನ ಮಾರಾಟ ಮಾಡಿ ಕೈ ಸುಟ್ಕೊಳ್ತಾರೆ. ಅದಕ್ಕಾಗಿ ನಾವು ಯೂಟ್ಯೂಬ್ನ್ಯಾಗ ಇದ್ದ ವಿವರವನ್ನು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಿರ್ತೀವಿ. ಅದಕ್ಕಾಗಿ ನಮ್ಮ ಸ್ನೇಹಿತರ ಮಿತ್ರರು ಆ ರೀತಿ ಕಾಮೆಂಟ್ ಮಾಡ್ತಾರೆ. ಆ ಕಾಮೆಂಟಿಗೆ ನಾವು ಏನು ತಲೆ ಕೆಡ್ಸ್ಕೊಳೋದಿಲ್ಲ. ಅವರು ನಮ್ಮ ಸ್ನೇಹಿತರು ಅಂತ ಅಂದ್ಕೊಂಡಿದ್ದೀವಿ ನಾವು. ಅದಕ್ಕಾಗಿ ಸ್ನೇಹಿತರೆ, ಈಗ ನಮ್ಮ ರೈತರಿಗೆ ಏನಪ್ಪ, ಯಾವ ರೀತಿ ಈ ರೀತಿ ಸಂಕಷ್ಟ ಒದಗಿ ಬಂದಾಗ ನಾವು ಯಾವ ರೀತಿ ನಾವು ಸರ್ಕಾರಕ್ಕಾಗಲಿ ನಮ್ಮ ಮಾರುಕಟ್ಟೆಗಳಿಗಾಗಲಿ ಈ ಸರ್ಕಾರ ಮಟ್ಟದ ಪರವಾಗಿ ನಾವು ಯಾವ ರೀತಿ ಈರುಳ್ಳಿ ಬೆಳೆ ಆಗಲಿ ಎಲ್ಲ ಬೆಳೆಗಳ ಬೆಲೆಗಳನ್ನ ಯಾವ ರೀತಿ ನಾವು ಸರ್ಕಾರಕ್ಕೆ ಈ ಸಂದೇಶನ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ರೈತರಿಗಿಲ್ಲ. ಹೀಗಾಗಿ ಮತ್ತು ಹೊಂದಾಣಿಕೆಗಳ ಕೊರತೆಯಿಂದ ನಮ್ಮ ರೈತರ ಹೊಂದಾಣಿಕೆ ಇಲ್ಲದೇ ಇರುವಾಗ ಈ ರೀತಿ ನಮ್ಮ ಈರುಳ್ಳಿ ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೂ ದರ ಏರಿಕೆ ಮತ್ತು ಇಳಿಕೆಯಿಂದಾಗಿ ನಮ್ಮ ರೈತರು ಸಂಕಷ್ಟದಲ್ಲಿರ್ತಾರೆ. ಇಂಥ ರೀತಿ ನಮ್ಮ ರೈತರಿಗೆ ಸಂಕಷ್ಟ ಒದಗಿ ಬಂದರೆ ಸರ್ಕಾರದ ಮಟ್ಟದವರೆಗೂ ಈ ಸಂದೇಶ ತಲುಪುವಂತೆ ನಮ್ಮ ರೈತರು ಒಂದಾಗಬೇಕು. ಒಂದಾದಾಗ ದರಗಳು ಹೆಚ್ಚು ಕಡಿಮೆ ದರ ಏರಿಕೆ ಮತ್ತು ನಿಗದಿ ದರವನ್ನು ನಿರ್ಮಾಣ ಮಾಡಲು ಸರ್ಕಾರ ಮುಂದೆ ಬರ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ದ ಮಾತು ಅವ್ರು ಕೇಳಿದ್ದ ಮಾತು ಈ ರೀತಿ ಆಗುತ್ತೆ ಸ್ನೇಹಿತರೆ. ನಮ್ಮ ರೈತರಲ್ಲಿ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆಯ ಕೊರತೆಯಿಂದಾಗಿ ಈ ರೀತಿ ಎಲ್ಲ ರೈತರು ಈ ಬೆಲೆ ಇಳಿಕೆಯಿಂದ ಸಂಕಷ್ಟದಲ್ಲಿ ಸಿಲುಕ್ತಾರೆ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗಳ ಈ ಈರುಳ್ಳಿ ದರಗಳನ್ನ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಪ್ರತಿ ಕ್ವಿಂಟಲ್ಗೆ ಈಗ ಮೊದಲನೇದಾಗಿ
ವಿಜಯಪುರ ಯಾವ ರೇಟ್ ಇದೆ ಅನ್ನೋದಾದರೆ ಈ ದಿನದ ರೇಟು ಸ್ನೇಹಿತರೆ 400ರಿಂದ ಹಿಡಿದು ಗರಿಷ್ಠ 1500ವರೆಗೂ ಇದೆ ಸ್ನೇಹಿತರೆ. ವಿಜಯಪುರದಲ್ಲಿ ಕನಿಷ್ಠ 400ರಿಂದ ಹಿಡಿದು 1500 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅದರಲ್ಲಿ ಇನ್ನೊಂದು ಮಾರ್ಕೆಟ್ ಯಾವುದಪ್ಪ ಅನ್ನೋದಾದರೆ ಚಿಕ್ಕಬಳ್ಳಾಪುರದಲ್ಲಿ ಕನಿಷ್ಠ 700ರಿಂದ ಹಿಡಿದು 1800 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದೆ ಸ್ನೇಹಿತರೆ. ಮತ್ತು ಅದರಲ್ಲಿ ಬಾದಾಮಿ ಒಳಗೆ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 400ರಿಂದ ಹಿಡಿದು 1400ವರೆಗೂ ಇದೆ ಸ್ನೇಹಿತರೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಬಾಗಲಕೋಟೆಯಲ್ಲಿ ಸ್ನೇಹಿತರೆ ಪ್ರತಿ ಕ್ವಿಂಟಲ್ಗೆ 500ರಿಂದ ಹಿಡಿದು ಕನಿಷ್ಠ 1800 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅದರಲ್ಲಿ ಇನ್ನೊಂದು ದೊಡ್ಡ ಮಾರುಕಟ್ಟೆಯಾದ ಹುಬ್ಬಳ್ಳಿ ಒಳಗೆ ಸ್ವಲ್ಪ ರೇಟ್ ಡೌನ್ ಆಗಿದೆ ಸ್ನೇಹಿತರೆ. ನಿನ್ನೆ ನೋಡಿದಾಗ ಪ್ರತಿ ಕೆ ಜಿಗೆ ಕ್ವಾಲಿಟಿ ಮೇಲೆ 2 ರೂಪಾಯಿಲಿಂದ ಹಿಡಿದು 6 ರೂಪಾಯಿ ಮಟನೂ ಇತ್ತು ಸ್ನೇಹಿತರೆ. ಈ ಸರಿ ಕನಿಷ್ಠ 300 ರೂಪಾಯಿದಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ 1600 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಅದರಲ್ಲಿ ಇನ್ನೊಂದು ರಾಯಚೂರು ಒಳಗೆ ಯಾವ ರೀತಿ ಇದೆ ಅನ್ನೋದಾದರೆ ಪ್ರತಿ ಕ್ವಿಂಟಲ್ಗೆ ಸ್ವಲ್ಪ ಇಲ್ಲೊಂದು 2-3 ರೂಪಾಯಿ ಏರಿಕೆ ಆದಂತೆ ಕಾಣುತ್ತೆ ಸ್ನೇಹಿತರೆ. 800ರಿಂದ ಹಿಡಿದು ಗರಿಷ್ಠ 1800 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಈ ರೀತಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ದರ ನಡೀತಾ ಇದೆ ಸ್ನೇಹಿತರೆ ಪ್ರಸ್ತುತವಾಗಿ. ಹಾಗಾಗಿ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.